ಈ ದೇವಸ್ಥಾನ ಭೂತನಾರಾಯಣ ದೇವಸ್ಥಾನ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನೀವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ದೇವರನ್ನು ದರ್ಶನ ಮಾಡಬೇಕು. ಗಿರಿವಲಂ ಅಷ್ಟಲಿಂಗಗಳ ಸಂಪೂರ್ಣ ವಿವರ. ತಮಿಳುನಾಡಿನ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಅರುಣಾಚಲ ಬೆಟ್ಟ ಸುತ್ತಲೂ ಭಕ್ತರು ಮಾಡುವ ಪವಿತ್ರ ಪ್ರದಕ್ಷಿಣೆಯನ್ನೇ ಗಿರಿವಲಂ ಎಂದು ಕರೆಯುತ್ತಾರೆ. ಸುಮಾರು 14 ಕಿಲೋಮೀಟರ್ ದೂರ ಇರುವ ಈ ಮಾರ್ಗದಲ್ಲಿ ಅಷ್ಟಲಿಂಗಗಳು 8 ದಿಕ್ಕುಗಳ ಲಿಂಗಗಳು ಇವೆ. ಪ್ರತಿಯೊಂದು ಲಿಂಗವು ಒಂದು ದಿಕ್ಕಿನ ದೈವತ್ವವನ್ನು ಪ್ರತಿನಿಧಿಸುತ್ತದೆ. ಅಷ್ಟಲಿಂಗಗಳ ವಿವರಗಳನ್ನು ನೋಡ್ಕೊಂಬರೋದ ಬನ್ನಿ ಒಂದೊಂದೇ ಆಗಿ. ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ರಾಜಗೋಪುರ ಅಂತ ಇದೆ, ಅಲ್ಲಿ ಹೋಗಿ ಕರ್ಪೂರ ಹಚ್ಚಿ ನಿಮ್ಮ ಮನಸ್ಸಲ್ಲಿ ಏನಿದೆ ಬೇಡಿಕೆಗಳನ್ನ ಕೇಳ್ಕೋಬೇಕು. ಮೊದಲನೇ ಲಿಂಗ ಇಂದ್ರಲಿಂಗಂ, ಪೂರ್ವ ದಿಕ್ಕಿಗಿದೆ. ಇದು ಪಾಪ ನಿವಾರಣೆ, ಹೊಸ ಆರಂಭಗಳಿಗೆ ಆಶೀರ್ವಾದ ನೀಡುತ್ತದೆ. ಫ್ರೆಂಡ್ಸ್, ನಾನು ಬರೀ ಆಚೆಯಿಂದ ವಿಡಿಯೋ ಮಾಡಿದ್ದೀನಿ, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ನೀವು. ಎರಡನೇ ಲಿಂಗ ಬಂದು ಅಗ್ನಿಲಿಂಗಂ, ಅಗ್ನೇಯ ದಿಕ್ಕಲ್ಲಿದೆ. ಇದು ಆರೋಗ್ಯ, ಶಕ್ತಿ ಹಾಗೂ ಮನಃಶಾಂತಿ ನೀಡುತ್ತದೆ. ಇದರ ವಿಶೇಷತೆ ಏನೆಂದರೆ ಎಲ್ಲ ಲಿಂಗಗಳು ಎಡಗಡೆ ಬಂದರೆ ಇದು ಬಲಗಡೆ ಬರುತ್ತದೆ, ಇದೊಂದು ಲಿಂಗ ಮಾತ್ರ. ಹಾಗೆ ಮುಂದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ನೀವು. ಬೋರ್ಡ್ಗಳಿರುತ್ತೆ, ಮ್ಯಾಪು ಇರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಫ್ರೆಂಡ್ಸ್, 14 ಕಿಲೋಮೀಟ್ರ್ ಏನು ಅನ್ನೋದು ಯಾವುದೇ ಬೆಟ್ಟ ಎತ್ತೋದಾಗಲಿ ಇಳಿಯೋದಾಗಲಿ ಯಾವುದೂ ಇಲ್ಲ. ಸಂಪೂರ್ಣವಾಗಿ ಬೆಟ್ಟ ಸುತ್ತ ತಾರ್ ರೋಡ್ ಇರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಿ ನಾವು ನಡ್ಕೊಂಡು ಹೋಗಬೇಕು, ಅಂದರೆ ಪಾದಯಾತ್ರೆ ಮಾಡಬೇಕು. ಬನ್ನಿ ಹಾಗೆ ಮುಂದೆ ಸಾಗುತ್ತಾ ಮೂರನೇ ಲಿಂಗ ದರ್ಶನ ಮಾಡೋದ. ಮೂರನೇ ಲಿಂಗ ಬಂದು ಯಮಲಿಂಗಂ. ಇದು ದಕ್ಷಿಣ ದಿಕ್ಕಿಗಿದೆ. ಆಯುಷು ಹಾಗೂ ಭಯ ನಿವಾರಣೆಗಾಗಿ ಇಲ್ಲಿ ಪೂಜಿಸಲಾಗುತ್ತದೆ. ಫ್ರೆಂಡ್ಸ್, ನೀವು ಏನು ಮಾಡ್ತೀರಾ ಅಂದರೆ ಅಲ್ಲಿ ರಾಜಗೋಪುರ ಹತ್ರ ಕರ್ಪೂರ ಹಚ್ಬೇಕಾದ್ರೆ ಚಿಕ್ಕ ಚಿಕ್ಕ ಕರ್ಪೂರಗಳು ಪ್ಯಾಕೆಟ್ ಸಿಗುತ್ತೆ, ಅದು ತೊಗೊಳ್ಳಿ. ಪ್ರತಿಯೊಂದು ಲಿಂಗ ದೇವಸ್ಥಾನ ಹತ್ರ ಹೋದಾಗ ನೀವು ಹಚ್ಕೊಂಡು ಮುಂದೆ ಸಾಗ್ಬೋದು. ಹಾಗೆ ಮುಂದೆ ಸಾಗ್ತಾ ನಿಮಗೆ ಅಲ್ಲಿ ಬೋರ್ಡು ಕಾಣಿಸುತ್ತೆ, ನೆಕ್ಸ್ಟ್ ಯಾವ ಲಿಂಗ ಇದೆ, ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಎಲ್ಲ ಮಾಹಿತಿ ಇರುತ್ತೆ. ನೋಡಿಕೊಂಡು ಹಂಗೆ ಸಾಗ್ಬೋದು ನೀವು. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅಬ್ಬಾ, ಅದು ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ. ನಿಮ್ಗೆ ನಡೆಯೋದೇ ಗೊತ್ತಾಗಲ್ಲ ಫ್ರೆಂಡ್ಸ್, ಹೋಗ್ತಾ ಇರ್ಬೋದು ಆರಾಮಾಗಿ. ಅಲ್ಲಲ್ಲೇ ಬೋರ್ಡ್ ಡೈರೆಕ್ಷನ್ ಇರ್ತವೆ, ಜನನೂ ಹೋಗ್ತಾ ಇರ್ತಾರೆ. ಈ ಪೌರ್ಣಮಿಲಿ ತುಂಬ ಪವರ್ ಇರುತ್ತೆ. ಸೊ ಇಲ್ಲಿ ನೋಡಿ ಹಾಗೆ ಹೋಗ್ತಾ ಹೋಗ್ತಾ ಜಿಂಕೆನೂ ಕಾಣಿಸುತ್ತೆ. ನೋಡಿ ನಮ್ಮ ಜನ ಅಲ್ಲಿ ಫೀಡ್ ಮಾಡಬೇಡಿ ಅಂತ ಬೋರ್ಡ್ ಹಾಕಿದ್ರೂ ನಮ್ಮ ಜನ ಅದು ಮಾತು ಕೇಳಲ್ಲ. ಏನು ಹೇಳ್ತೀರಾ ಇದಕ್ಕೆ? ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇದನ್ನಂತೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್, ತುಂಬ ಹೆಲ್ತ್ ಒಳ್ಳೆಯದು. ಜಾಯಿಂಟ್ಸ್ ನೋವಾಗಲಿ, ಮಂಡಿ ನೋವು ಏನೇ ಇರಲಿ, ಈ ಬೇರಿಂದು ಸೂಪ್ ಇರುತ್ತೆ, ಅದು ಕುಡಿದ್ರೆ ತುಂಬ ಒಳ್ಳೆಯದು. ಚೆನ್ನಾಗೂ ಇದೆ, ನಾನು ಟೇಸ್ಟ್ ಮಾಡಿದ್ದೀನಿ. ಹಾಗೆ ಮುಂದೆ ಹೋದರೆ ನಾಲ್ಕನೇ ಲಿಂಗ ನಿವೃತ್ತಿ ಲಿಂಗಂ, ನೈಋತ್ಯ ದಿಕ್ಕಲ್ಲಿದೆ. ಇದು ಕುಟುಂಬದ ಕಷ್ಟಗಳು, ದೋಷ ನಿವಾರಣೆಗಾಗಿ ಇಲ್ಲಿ ಪೂಜೆ ಸಲ್ಲಿಸಬಹುದು. ಹಾಗೆ ನಿಮಗೆ ರಾಯರದ್ದು ದೇವಸ್ಥಾನ ಇದೆ ಇಲ್ಲಿ. ಹಾಗೆ ಮುಂದೆ ಹೋದರೆ 5ನೇ ಲಿಂಗ ವರುಣ ಲಿಂಗಂ. ಇದು ಪಶ್ಚಿಮ ದಿಕ್ಕಿಗಿದೆ. ಮಾನಸಿಕ ಶಾಂತಿ, ಸಮೃದ್ಧಿ ಹಾಗೂ ಉತ್ತಮ ಸಂಬಂಧಗಳಿಗೆ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಫ್ರೆಂಡ್ಸ್, ನಾನು ಯಾವುದೇ ಲಿಂಗಗಳನ್ನ ನಿಮಗೆ ದರ್ಶನ ಮಾಡಿಸ್ತಾ ಇಲ್ಲ, ಬರೀ ಆಚೆಯಿಂದ ನಿಮಗೆ ಕವರೇಜ್ ಮಾಡಿ ತೋರಿಸ್ತಾ ಇದ್ದೀನಿ. ಕತ್ಲೆ ಇರೋದ್ರಿಂದ ಸ್ವಲ್ಪ ವಿಡಿಯೋ ಡಲ್ ಇರ್ಬೋದು. ಫ್ರೆಂಡ್ಸ್, ಮುಂದೆ 6ನೇ ಲಿಂಗ ವಾಯುಲಿಂಗಂ, ವಾಯವ್ಯ ದಿಕ್ಕಲ್ಲಿದೆ. ಇದು ಆರೋಗ್ಯ ಮತ್ತು ಉಸಿರಾಟ ಸಮಸ್ಯೆಗಳ ನಿವಾರಣೆಗಾಗಿ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಮುಂದೆ 7ನೇ ಲಿಂಗ ಕುಬೇರ ಲಿಂಗಂ. ಇದು ಉತ್ತರ ದಿಕ್ಕಲ್ಲಿದೆ. ಸಂಪತ್ತು, ಧನಲಾಭ ಹಾಗೂ ವ್ಯವಹಾರ ಯಶಸ್ಸಿಗಾಗಿ ಪೂಜೆ ಸಲ್ಲಿಸುತ್ತಾರೆ. ಹಾಗೆ ಮುಂದೆ ಬಂದರೆ ನೋಡಿ, ಇದೊಂದು ಚಿಕ್ಕ ಗುಹೆ ಥರ ಇದೆ. ಇದನ್ನು ಮಾಡುವುದನ್ನು ಕೆಲವು ಮಂದಿ ಮೋಕ್ಷದ್ವಾರ ಎಂದು ಕರೆಯುತ್ತಾರೆ. ಇದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಥವಾ ಮನಃಶಾಂತಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಇದರ ಬಗ್ಗೆ ಇನ್ನೊಂದು ಮಾಹಿತಿ ಇದೆ. ನಿಮಗೆ ಯಾರನ್ನ ದೃಷ್ಟಿ, ಮಾಟ ಮಂತ್ರ ಏನಾದರೂ ಮಾಡಿಸಿದ್ರು ನೀವು ಆ ಕಡೆಯಿಂದ ಈ ಕಡೆ ನೀಟಾಗಿ ಪಾಸ್ ಮಾಡಿದ್ರಿ ಅಂದರೆ ಅದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ನೋಡಿ, ಇವರು ತುಂಬ ಕಷ್ಟಪಟ್ಟರು, ಆದರೂ ಕೊನೆಗೂ ಆಚೆ ನೀಟಾಗಿ ಬಂದರು. ಸೊ ಮುಂದೆ ಬಂದರೆ ಹಾಗೆ ನೋಡ್ಬೋದು ನೀವು, ಒಂದು ಅಮ್ಮವಾರ ದೇವಸ್ಥಾನವೂ ಇದೆ.
ಎಲ್ಲ ಇಲಾಚೆ ದೀಪಗಳನ್ನ ಹಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಹಂಗೆ ಮುಂದೆ ಬಂದರೆ ಒಂದು ನಂದಿ ಸರ್ಕಲ್ ಸಿಗುತ್ತೆ. ಸರ್ಕಲಿಂದ ಸ್ವಲ್ಪ ಎಡಗಡೆಗೆ ಹೋದರೆ ನಿಮಗೆ 8ನೇ ಲಿಂಗ ಆದ ಈಶಾನ್ಯ ಲಿಂಗಮ್ ಸಿಗುತ್ತೆ. ಈಶಾನ್ಯ ದಿಕ್ಕಲ್ಲಿದೆ ಇದು. ಆಧ್ಯಾತ್ಮಿಕ ಪ್ರಗತಿ ಹಾಗೂ ಜ್ಞಾನಕ್ಕೆ ಆಶೀರ್ವಾದ ಕೊಡುತ್ತೆ. ನೋಡಿ, 8 ಲಿಂಗಗಳು ದರ್ಶನ ಆದಮೇಲೆ ನಾವು ಇಲ್ಲಿ ತಿರ್ಗಾ ರಾಜಗೋಪುರ ಹತ್ರ ಬರ್ತೀವಿ. ಇಲ್ಲಿ ಬಂದು ಕೈ ಮುಗಿದ್ರೆ ನಮ್ಮದು ಗಿರಿವಲಂ ಸಂಪೂರ್ಣವಾಗಿ ಕೊನೆಯಾಗುತ್ತದೆ. ಮತ್ತು ವಿಶೇಷವಾಗಿ ಪೌರ್ಣಿಮೆಯಂದೇ ಗಿರಿವಲಂ ಮಾಡಿದರೆ ಮಹಾಪುಣ್ಯ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಭಕ್ತರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಪಿಸುತ್ತಾ ಭಕ್ತಿಭಾವದಿಂದ ಪ್ರದಕ್ಷಿಣೆ ಮಾಡುತ್ತಾರೆ. ಈ ಪವಿತ್ರ ಯಾತ್ರೆ ಭಕ್ತರ ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ದೈವಿಕ ಅನುಗ್ರಹವನ್ನು ತಂದುಕೊಡುತ್ತದೆ. ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ನನ್ನ ಗೆಳೆಯರಾದ ಸೋಮಶೇಖರ್ ಹಾಗೂ ಸೋಮಶೇಖರ್ ಅವರ ಗೆಳೆಯರಾದ ಸುಧಾಕರ್ ಆ್ಯಂಡ್ ಟೀಮ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ಅಸ್.